ಬಂಧನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಜ್ವಲ್ ಕೋರ್ಟ್ ಮೊರೆ ಹೋಗಿದ್ದಾರೆ. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅಪ್ಪ ಮಗ ಇಬ್ಬರೂ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು SIT ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. HD ರೇವಣ್ಣ ಅವರೇ A1 ಈ ಪ್ರಕರಣದಲ್ಲಿ ಅವರು ಇವತ್ತು SIT ವಿಚಾರಣೆಗೆ ಹಾಜರಾಗಬೇಕಿತ್ತು. ಇವತ್ತು ಹಾಜರಾಗಿಲ್ಲ. ಬದಲಾಗಿ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಿಚಾರಣೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರಾ, ವಿಚಾರಣೆಗೆ ಯಾಕೆ ಬರ್ತಾ ಇಲ್ಲ, ತಪ್ಪು ಮಾಡಿಲ್ಲ ಅಂತಂದರೆ ವಿಚಾರಣೆಗೆ ಹಾಜರಾಗೋದಕ್ಕೆ ಏನು, ಇಂಥ ಪ್ರಶ್ನೆಗಳನ್ನು ಜನರು ಕೇಳ್ತಾ ಇದ್ದಾರೆ. ಆದರೆ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಬಿಜೆಪಿಯಲ್ಲಿ ಇರುವಂತಹ ಲಿಂಗಾಯತರು ಮೂರ್ಖರ, ಈ ರೀತಿಯ ವಿವಾದದ ಮಾತುಗಳನ್ನು ಆಡಿರೋದು ಶಾಸಕ ವಿನಯ್ ಕುಲಕರ್ಣಿ. ಪ್ರಹ್ಲಾದ ಜೋಶಿ ಅವರನ್ನ ಟೀಕಿಸುವ, ವಿರೋಧಿಸುವ ಬರದಲ್ಲಿ ಈ ರೀತಿಯ ಎಡವಟ್ಟಿನ ಮಾತುಗಳನ್ನು ಆಡಿ ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ ವಿನಯ್ ಕುಲಕರ್ಣಿ. ಅವ್ರು ಹೇಳಿರುವಂಥದ್ದು, ಜೋಶಿ ಮತ್ತು ಬಿಜೆಪಿಯನ್ನ ಬೆಂಬಲಿಸೋರು ಮೂರ್ಖರಂತೆ. ಪ್ರಹ್ಲಾದ್ ಜೋಶಿಯನ್ನ ಬೆಂಬಲಿಸೋರು ಹಾಗಿದ್ರೆ ಮೂರ್ಖರ, ಬಿಜೆಪಿಯಲ್ಲಿರುವಂತಹ ಲಿಂಗಾಯತರು ಮೂರ್ಖರ ಹಾಗಿದ್ರೆ ಇದಕ್ಕೆ ವಿನಯ್ ಕುಲಕರ್ಣಿ ಉತ್ತರವನ್ನ ಕೊಡಬೇಕು. ಈ ರೀತಿ ಪ್ರಹ್ಲಾದ್ ಜೋಶಿ ಅವರನ್ನ ಟೀಕಿಸುವ ಬರದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವ ಶಾಸಕ ವಿನಯ್ ಕುಲಕರ್ಣಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿನಂತಿ ಮಾಡ್ಕೊತಾಯ್ತರಿಗೆ ಕೂಡ ಅರ್ಥ ಆಗೈತಿ. ಲಿಂಗಾಯತರನ್ನ ಏನು ಉದ್ಧಾರ ಮಾಡಂಗಿಲ್ಲ ಜೋಶಿ ಅವರು. ಲಿಂಗಾಯತರು ಯಾರು ಇದ್ರು ಅವ್ರು ಮೂರ್ಖರು ಅವ್ರು ಲಿಂಗಾಯತರಲ್ಲಿ ಇದ್ದಂಥವ್ರು. ಇವತ್ತ ನೋಡ್ರಿ, ನಾವು ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ಬದುಕೋರು. ನಾವು ಎಲ್ಲಾ ಸಮಾಜಗಳನ್ನ ಸಮಾನಾಗಿ ಕಾಣುವಂಥದ್ದು ಧರ್ಮ ನಮ್ಮನ್ನ ಸಣ್ಣವರಿದ್ದಾಗಿಂದ ಕಲಿಸಿದ್ದ. ಅದನ್ನ ಅಲ್ಲಿ ಆಗುವಂಥದ್ದು ಅದ್ರ ವಿರುದ್ಧ ಕೆಲಸ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಡೆಯಕತ್ತಿದ್ದು ಅದ್ರ ವಿರುದ್ಧ ಕೆಲಸ. ಬಟ್ ಈ ವಿಚಾರನ ದಯವಿಟ್ಟು ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊಳ್ತೇನೆ, ತಮ್ಮ ಮುಖಾಂತರ ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊತೇನೆ. ಫಸ್ಟ್ ಇಂಥವ್ರು ಕಿತ್ತು ಹಾಕುವಂತ ಕೆಲಸ ಮಾಡಿದ್ರೆ ಅವತ್ತು ನಮ್ಮ ಸಮಾಜ ಅನ್ನುವಂಥ ಕರಿಬೋದು. ಇವತ್ತು ಲಿಂಗಾಯತರಿಗೆ ಕೂಡ ಅರ್ಥ ಆಗೈತಿ. ಲಿಂಗಾಯತರನ್ನ ಏನು ಉದ್ಧಾರ ಮಾಡಂಗಿಲ್ಲ ಜೋಶಿ ಅವರು. ಲಿಂಗಾಯತರು ಯಾರು ಇದ್ರು ಅವ್ರು ಮೂರ್ಖರು ಅವ್ರು ಲಿಂಗಾಯತರಲ್ಲಿ ಇದ್ದಂಥವ್ರು. ಇವತ್ತ ನೋಡ್ರಿ, ನಾವು ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ಬದುಕೋರು. ನಾವು ಎಲ್ಲಾ ಸಮಾಜಗಳನ್ನ ಸಮಾನಾಗಿ ಕಾಣುವಂಥದ್ದು ಧರ್ಮ ನಮ್ಮನ್ನ ಸಣ್ಣವರಿದ್ದಾಗಿಂದ ಕಲಿಸಿದ್ದ. ಅದನ್ನ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಧಾರವಾಡ ಪ್ರತಿನಿಧಿ ಕಮ್ಮಾರ್. ಈಗ ಫೋನ್ ಸಂಪರ್ಕದಲ್ಲಿ ಕಮ್ಮಾರ್, ವಿನಯ್ ಕುಲಕರ್ಣಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜಾತಿಯನ್ನ ತುಳಿದು ತಾವು CM ಆಗೋದಕ್ಕೆ ನೋಡಿದ್ರು, ಲಿಂಗಾಯತರನ್ನ ಮೂಲೆ ಗುಂಪು ಮಾಡಿದ್ರು, ಅಷ್ಟಾಗಿಯೂ ಕೂಡ ಸಪೋರ್ಟ್ ಮಾಡ್ತಾ ಇರುವಂತ ಲಿಂಗಾಯತರು ಮೂರ್ಖರು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಬಿಜೆಪಿ ನಾಯಕರು ವಿನಯ್ ಕುಲಕರ್ಣಿ ಮಾತಿಗೆ? ಶ್ರೀಪಾದ್, ಏನು ಇವತ್ತು ಧಾರವಾಡ ಹೊರವಲಯದಲ್ಲಿ ಒಂದು ಕಾಂಗ್ರೆಸ್ನ ಒಂದು ಪ್ರಚಾರ ಸಭೆಯನ್ನ ವಿನಯ್ ಕುಲಕರ್ಣಿ ಅವರು ಆಯೋಜಿಸಿದ್ರು. ಏನು ವಿನಯ್ ಕುಲಕರ್ಣಿ ಅವರಿಗೆ ಯೋಗೇಶ್ಗೌಡ ಕೊಲೆ ಕೇಸ್ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಇದೆ ಹಿನ್ನೆಲೆ ಧಾರವಾಡ ಜಿಲ್ಲೆ ಹೊರವಲಯದಲ್ಲಿ ಒಂದು ಪ್ರಚಾರ ಸಭೆಯನ್ನು ಆಯೋಜಿಸಿದ್ರು. ಪ್ರಚಾರ ಸಭೆಗೆ ಮುಂಚೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ವಿನಯ್ ಕುಲಕರ್ಣಿ ಅವರು ಏನು ಪ್ರಹ್ಲಾದ್ ಜೋಶಿ ಅವರನ್ನ ಖಂಡಿಸುವ ಬರದಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ನಲ್ಲಿ ಮತ್ತು ಬೇರೆ ಪಕ್ಷದಲ್ಲಿ ಇರುವಂತಹ ಎಲ್ಲ ಲಿಂಗಾಯತ ನಾಯಕರನ್ನ ತುಳಿಯುವ ಕೆಲಸ ಮಾಡ್ತಾರೆ. ಬೇರೆ ಪಕ್ಷ ಮಾತ್ರ ಅಲ್ಲ, ಸ್ವಪಕ್ಷದಲ್ಲಿ ಇರುವಂತಹ ಲಿಂಗಾಯತ ನಾಯಕರನ್ನ ಅವ್ರು ಬಿಡ್ತಾ ಇಲ್ಲ. PS ಯಡಿಯೂರಪ್ಪನವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿದ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ನಾವು CM ಆಗಬೇಕನ್ನೋ ಒಂದು ಸಂಚಿಗಾಗಿ ಏನಂದ್ರೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದವ್ರ ಜೊತೆಗೆ ಪಕ್ಷದಲ್ಲಿರುವಂತಹ ಬೇರೆ ಬೇರೆ ಲಿಂಗಾಯತ ನಾಯಕರು ಕೂಡ ಇದೇ ರೀತಿ ಅವ್ರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟಾದ್ರೂ ಕೂಡ ಏನಂತಾರೆ ಸಾಕಷ್ಟು ಜನ ಲಿಂಗಾಯತರು ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಲಿಂಗಾಯತ ನಾಯಕರು ಜೋಶಿ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತಂದ್ರೆ ಅವರೆಲ್ಲರೂ ಮೂರ್ಖರು ಅನ್ನೋ ಅರ್ಥದಲ್ಲಿ ಮೂರ್ಖರಾಗಿದ್ದಾರೆ ಅನ್ನೋ ನೇರ ಆರೋಪವನ್ನ ಈಗ ವಿನಯ್ ಕುಲಕರ್ಣಿ ಅವರು ಮಾಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಈಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ, ಯಾಕಂದ್ರೆ ಆಯಾ ಪಕ್ಷದಲ್ಲಿರೋರು ಅವರವರ ಆಯ್ಕೆ ಆಗಿರುತ್ತೆ. ಆದ್ರೆ ಈ ರೀತಿ ಮೂರ್ಖರು ಅನ್ನೋ ಪದ ಬಳಸಿದ್ದು ಎಷ್ಟು ಸರಿ ಅನ್ನೋ ಆಕ್ರೋಶಗಳು ಈಗ ವ್ಯಕ್ತವಾಗ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಕಮಾರ್ ಮಾಹಿತಿಗಾಗಿ. ಲಿಂಗಾಯತರಿಗೆ ಕೂಡ ಅರ್ಥ ಆಗೈತಿ. ಲಿಂಗಾಯತರನ್ನ ಏನು ಉದ್ಧಾರ ಮಾಡಂಗಿಲ್ಲ ಜೋಶಿ ಅವರು. ಲಿಂಗಾಯತರು ಯಾರು ಇದ್ರು ಅವ್ರು ಮೂರ್ಖರು ಅವ್ರು ಲಿಂಗಾಯತರಲ್ಲಿ ಇದ್ದಂಥವ್ರು. ಇವತ್ತ ನೋಡ್ರಿ, ನಾವು ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ಬದುಕೋರು. ನಾವು ಎಲ್ಲಾ ಸಮಾಜಗಳನ್ನ ಸಮಾನಾಗಿ ಕಾಣುವಂಥದ್ದು ಧರ್ಮ ನಮ್ಮನ್ನ ಸಣ್ಣವರಿದ್ದಾಗಿಂದ ಕಲಿಸಿದ್ದ. ಅದನ್ನ ಅಲ್ಲಿ ಆಗುವಂಥದ್ದು ಅದ್ರ ವಿರುದ್ಧ ಕೆಲಸ. ಅಲ್ಲಿ ನಡೆಯಕತ್ತಿದ್ದು ಅದ್ರ ವಿರುದ್ಧ ಕೆಲಸ. ಬಟ್ ಈ ವಿಚಾರನ ದಯವಿಟ್ಟು ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊಳ್ತೇನೆ, ತಮ್ಮ ಮುಖಾಂತರ ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊತೇನೆ. ಫಸ್ಟ್ ಇಂಥವ್ರು ಕಿತ್ತು ಹಾಕುವಂತ ಕೆಲಸ ಮಾಡಿದ್ರೆ ಅವತ್ತು ನಮ್ಮ ಸಮಾಜ ಅನ್ನುವಂಥ ಕರಿಬೋದು. ಇವತ್ತು ಲಿಂಗಾಯತರಿಗೆ ಕೂಡ ಅರ್ಥ ಆಗೈತಿ. ಲಿಂಗಾಯತರನ್ನ ಏನು ಉದ್ಧಾರ ಮಾಡಂಗಿಲ್ಲ.